ಅಲ್ಲಿ ಓಕೆ 95ರಲ್ಲಿ ಮತ್ತೆ ಅಲ್ಲಿ ಬಂದು ಯಶವಂತಪುರ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಮತ್ತೊಂದು ಸಿನಿಮಾ ಮಾಡಿದ್ವಿ, ಅದು ಹೋಯ್ತು. ಎಲ್ಲ ಆದಮೇಲೆ ಇನ್ನೇನು ಸಿನಿಮಾ ಸಾಕಂತ ಬಿಡ್ಬೇಕಾದ್ರೆ ಮಹೇಂದ್ರ ಬಂದರು. ಮಹೇಂದ್ರ ಬಂದು ನೀವೇ ಹೀರೋ ಆಗಿ ಮಾಡಿಬಿಡಿ ಅಂತ ನಾನು ಹೇಳಿದೆ. ಅಲ್ರಿ, ವಿಷ್ಣುವರ್ಧನ್ ಅನಂತ ಹಾಕ್ಕೊಂಡು ಸೋತಿದ್ದೀವಿ, ದೇವರಾಜ್ ಹಾಕ್ಕೊಂಡು ಸೋತಿದ್ದೇವೆ, ಶಶಿಕುಮಾರ್ ಹಾಕ್ಕೊಂಡು ಸೋತಿದ್ದೇವೆ, ಎಲ್ಲಾರನ್ನೂ ಹಾಕ್ಕೊಂಡು ನನ್ನ ಹಾಕ್ಕೊಂಡು ನನ್ನ ಯಾರು ನೋಡ್ತಾರೆ? ಇಲ್ಲ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ, ಟ್ರೈ ಮಾಡಿ ನೋಡಿ, ಒಂದು ನೋಡೋಣ. ಅವಾಗ ಮನೇಲಿ ಕೇಳಿದ್ವಿ. ಮನೇಲಿ ಏನು ಹೇಳಿದ್ರು, ಸಿನಿಮಾ ಬಿಟ್ಟರೆ ಸಾಕಾಗಿತ್ತು. ನಾನು ವಿಜಯನಗರದಲ್ಲಿ ಒಂದು ಮನೆಯಲ್ಲಿದ್ದೆ ಬಾಡಿಗೆ. ಏನಾದರೂ ಆಯಿತು, ಒಂದು ಕೆಲಸ ಮಾಡಿ, ಈ ಸಿನಿಮಾ ಸಕ್ಸಸ್ ಆದರೆ ಸಿನಿಮಾ ಕಂಟಿನ್ಯೂ, ಇಲ್ಲಾಂದರೆ ಇಂಡಸ್ಟ್ರಿ ಸ್ಟಾಪ್ ಮಾಡಬೇಕು. ಸರಿ, ಅಷ್ಟು ಪರ್ಮಿಷನ್ ಡೂ ಆರ್ ಡೈ ಅಂತೇಳಿ ಕೊನೆಗೆ ನಾನು ಒಪ್ಕೊಂಡು ಅವಾಗ ಹಂಸಲೇಖನ ಹಾಕ್ಕೊಂಡು ಮಾಡೋದು ಅಂತ. ಹಂಸಲೇಖ, ನಾನು, ಮಹೇಂದ್ರ, ಕೌರವ ಅಂತೇಳಿ ಸಿನಿಮಾ. ಈ ಕಥೆಯನ್ನು ನಮಗೇನು ಸ್ವಲ್ಪ ಕತೆ ಹೇಳಿದ್ರು ಓಕೆ ಅಂತ ಹೇಳಿದ್ವಿ. ಹಂಸಲೇಖ ಅವ್ರ ಹತ್ರ ಹಾಡು ಮಾಡಿಸೋದು, ಇದು ಮೀಸಿಗೆ ಮತ್ತೊಂದು ತಂದು ಕೊಟ್ಟಿರೋದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮೀಸೆ. ಅವಾಗ ಡೈರೆಕ್ಟರ್ ಹಿಂಗೆ ಸ್ವಲ್ಪ ಗಿರಿಜಾ ಮೀಸೆ ಅಂತಾರೆ, ಈ ಥರ ಸ್ವಲ್ಪ ರಫ್ ಅಂಡ್ ಟಫ್ ಆಗಿರಲಿ ಅಂತ. ಅವಾಗ ನಾನು ಹಂಗೆ ಒಂದು ಯಶವಂತಪುರ ಇನ್ಸ್ಪೆಕ್ಟರ್ ಇದ್ದೆ, ಒಂದು 8 ದಿವಸ ಗಡ್ಡ ಬಿಟ್ಟು ಒಂದು ಶೇಪಿಗೆ ಮೀಸೆ ತಂದೆ. ಒಂದು ಶೇಪಿಗೆ ಮೀಸೆ ತಂದು ಹಂಸಲೇಖ ಅವ್ರ ಮನೆಗೆ ಹೋದೆ. ಅವಾಗ ಅವ್ರು ಕಂಪೋಸ್ ಮಾಡಿ ನಾನು ನೋಡ್ಬಿಟ್ಟು, ಹಲೋ ಕೌರವೇಶ, ಇದೇನಿದು ಹೊಸ ವೇಷ ಅಂದರು. ಅಂದ್ಬಿಟ್ಟು ಅದನ್ನೇ ಹಾಡು ಮಾಡಿಬಿಟ್ಟು ಅದೇ ಹಾಡಾಗಿಬಿಡ್ತು. ತುಂಬ ಪಾಪ್ಯುಲರ್ ಆಯ್ತು. ಹೌದು. ಆಮೇಲೆ ಪ್ರೇಮ ಅವ್ರಿಗೆ ಅಪ್ರೋಚ್ ಮಾಡಿ, ಪ್ರೇಮ ಓಕೆ ಒಪ್ಕೊಂಡ್ರು. ಆಮೇಲೆ ನಾವು ದುಡ್ಡು ಬೇಕಲ್ಲ ಸಿನಿಮಾ ಮಾಡೋಕ್ಕೆ, ದುಡ್ಡಿಲ್ಲ. ಯಶವಂತಪುರ ಇನ್ಸ್ಪೆಕ್ಟರ್ ಇದ್ದೆ. ಆವಾಗ ಏನು ಮಾಡೋದು, ಒಂದು ಆ ಸೈಟ್ ತೊಗೊಂಡಿದ್ದೆ, ಅದಕ್ಕೆ ಮನೆ ಕಟ್ತೀನಿ ಅಂತೇಳಿ ಅದಕ್ಕೊಂದು ಪ್ಲ್ಯಾನ್ ಮಾಡಿಸಿ ಅದನ್ನು ಸ್ಟೇಟ್ ಬ್ಯಾಂಕಿಗೆ ಕೊಟ್ಟು ಅದರಲ್ಲಿ 8 ಲಕ್ಷ ಲೋನ್ ತಗೊಂಡು ಆ ದುಡ್ಡನ್ನು ಮನೆ ಕಟ್ಟಲಿಲ್ಲ. ಮತ್ತೆ ಈಗ ಕೌರವ ಇನ್ವೆಸ್ಟ್ ಮಾಡಿದ್ರೆ ಕೌರವ ಸಿನಿಮಾಗೆ ಹಾಕಿದ್ವಿ. ಕೌರವ ಸಿನಿಮಾ ಎಲ್ಲ ಶೂಟಿಂಗ್ ಮುಗಿಸಿ ಅದಕ್ಕೆ ಗುಡ್ ಸೈನ್ಸ್ ಬಿಗಿನಿಂಗ್. ನಾಳೆ ಶೂಟಿಂಗ್ ಹೋಗ್ಬೇಕು ಅಂದ್ರೆ ಇವತ್ತಿನ ದಿವಸ ಹೈದರಾಬಾದ್ ಕರ್ನಾಟಕದವರು 25,000 ಅಡ್ವಾನ್ಸ್ ಕೊಟ್ಟರು. ನಮ್ಮ ಹೈದರಾಬಾದ್ ಕರ್ನಾಟಕ ನಾವು ತೊಗೋತೀವಿ ಅಂತ. ಅದಂಗೆ ಸ್ಟಾರ್ಟ್ ಆಯಿತು. ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದು ಶೂಟಿಂಗ್ ಮುಗಿಸಿದ್ವಿ. ಅದಕ್ಕೊಂದು ಸ್ವಲ್ಪ ಲೋನ್ ಗಿನ್ ಮಾಡ್ಕೊಂಡು ಕೊನೆಗೆ ಸಿನಿಮಾ ಶೂಟಿಂಗ್ ಮಾಡಿ ಆ ಸಾಂಗ್ ರಿಲೀಸ್ ಮಾಡಿದ್ವಿ. ಸಾಂಗ್ ದೊಡ್ಡ ಹಿಟ್ ಆಯಿತು. ಆಮೇಲೆ ಪಿಕ್ಚರ್ ರಿಲೀಸ್ ಮಾಡೋದು, ಪಿಕ್ಚರ್ ಕೂಡ ದೊಡ್ಡ ಹಿಟ್ ಆಯಿತು. ಅದರಲ್ಲಿ ನನಗೆ ಒಂದು 50 ಲಕ್ಷ ಪ್ರಾಫಿಟ್ ಆಯಿತು. ಓಕೆ, ಕೌರವ. ಆ ಕೌರವ ಏನು ಪ್ರಾಫಿಟ್, ಆವಾಗ ಏನು ಮನೆಗೆ ಸಾಲ ತಗೊಂಡಿದ್ದೆ ಆ ಸಾಲ ತೀರಿಸಿ ಮನೆ ಕಟ್ಟಿದೆ JP ನಗರದಲ್ಲಿ. ಹೋಗಿರ್ತಕ್ಕಂಥದ್ದು ಮತ್ತೆ ವಾಪಸ್ ಅದರಲ್ಲಿ ಕೌರವದಲ್ಲಿ ರಿಟರ್ನ್. ಸೊ ಅಲ್ಲಿಂದ ಹಂಗೆ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿ 2002ಕ್ಕೆ ಬಂದಾಗ ಅದಾದಮೇಲೆ ದಳವಾಯಿ ಮಾಡಿದ್ವಿ, ಪ್ರೇಮಾಚಾರಿ ಮಾಡಿದ್ವಿ, ಲಂಕೇಶ ಮಾಡಿದ್ವಿ, ಇದೆಲ್ಲ ಆಗ್ತಾಯಿತ್ತು. ಆವಾಗ ಅದೇ 2002ಕ್ಕೆ SM ಕೃಷ್ಣ ಅವರಿದ್ದಂಥ ಸಂದರ್ಭದಲ್ಲಿ ಈ ಸರ್ಕಾರಿ ಅಧಿಕಾರಿಗಳು ಸಿನಿಮಾನ ಭಾಗವಹಿಸಬಾರ್ದು ಅಂದರು. ಅವಾಗ ಏನಾಗಿತ್ತು, ಅಷ್ಟೊತ್ತಿಗೆ ನಾನು ಹೀರೋ ಆಗಿದ್ದೆ, ಫುಲ್ ಪ್ಲೇಜ್ ಹೀರೋ ಆಗಿದ್ದೆ. ಅವಾಗ ಇನ್ನೂ ಪೊಲೀಸ್ ಇಲಾಖೆಯಲ್ಲಿ ಕಂಟಿನ್ಯೂ ಆಗೋಕ್ಕಾಗಲ್ಲ ಅಂತೇಳಿ ನಾನು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ವಾಲಂಟ್ರಿ ರಿಸೈನ್ ಮಾಡಿದೆ. ವಾಲಂಟ್ರಿ ರಿಸೈನ್ ಮಾಡಿದ ಮೇಲೆ ಒಬ್ಬರು ದಿನಕರ್ ಅಂತ ಒಬ್ಬ DIG ಇದ್ದರು. ಅವ್ರಿಗೆ ನಾನು ಜಾರ್ಜ್ಗೂ ಅವ್ರಿಗೂ ಆಗ್ತಾ ಇರಲಿಲ್ಲ. ಅವ್ರೇನು ಮಾಡಿದ್ರು, ಅವ್ರ ಜೊತೆ ಭಾಳ ಕ್ಲೋಸ್ ಆಗಿದ್ದ, ಒಂಥರ ಸ್ಯಾಡಿಸ್ಟ್ ಮನುಷ್ಯ ಅಂತ ಹೇಳ್ಬಿಟ್ಟು ನನಗೆ ಇವರು ಸುಳ್ಳು ಸರ್ಟಿಫಿಕೇಟ್ ಕೊಟ್ಟು ಸಿನಿಮಾ ಮಾಡ್ರಂತ ನನ್ನ ಮೇಲೆ ಕೇಸ್ ದಾಖಲು ಮಾಡಿಸಿದ್ರು. ಮಾಡಿ ಸಸ್ಪೆಂಡ್ ಮಾಡಿದ್ರು. ಅವರು ವಾಲಂಟ್ರಿ ಕೊಟ್ಟಾದ್ಮೇಲೆ ರಿಸೈನ್ ಮಾಡಿದ ಮೇಲೆ, ಅವ್ರು ಕೇಳೋಕ್ಕಿಂತ ಮುಂಚೆನೇ ನೀವು ವಾಲಂಟ್ರಿ ಕೊಟ್ಬಿಟ್ಟಿದ್ದೆ. ಅದಾಗಿ ಅವ್ರು ಕೇಸ್ ರಿಜಿಸ್ಟರ್ ಮಾಡಿದ್ರು. 1 ವರ್ಷ ನಾನು ಸಿಕ್ ಲೀವ್ ಅಲ್ಲಿ ಹಂಗೆ ಕಂಟಿನ್ಯೂ. ಸಸ್ಪೆನ್ಷನ್ ಆದಮೇಲೆ ತುಂಬ ಏನೇನಿಲ್ಲ, ಆರಾಮ್ ಸಿನಿಮಾ ಮಾಡ್ಕೊಂಡಿದ್ದೆ. 2003ಕ್ಕೆ ಅಷ್ಟೊತ್ತಿಗೆ ಏನಾಯಿತು, ಹಿರಿಕೆರೂರು ಒಡನಾಟ ಸ್ಟಾರ್ಟ್ ಆಗಿತ್ತು ನನಗೆ. ಯಾವುದೋ ಒಂದು ಸಾಹಿತ್ಯ ಸಮ್ಮೇಳನ ಕರೆದ್ರು, ನಾನು ಹಂಸಲೇಖ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಆಮೇಲೆ ದುರ್ಗಾದೇವಿ ಜಾತ್ರೆ ಕರೆದು ಸನ್ಮಾನ ಕರೆದ್ರು, ಹೋಗಿದ್ವಿ. ಹಾಗೆ ಯುವಕರ ಜೊತೆ ನಂಟು ಅದೆಲ್ಲ ಆಗಿತ್ತು. ಅಷ್ಟೊತ್ತಿಗೆ ಅವರು ಒಂದು BC ಪಾಟೀಲ್ ಅಭಿಮಾನಿಗಳ ಸಂಘ ಅಂತೇಳಿ ಜನೋಪಯೋಗಿ ಸಂಘ ಅಂತ ಮಾಡ್ಕೊಂಡಿದ್ರು. ಹೋಗಿ ಬಂದು ಮಾಡ್ತಾಯಿದ್ದೆ. ಹೋದಾಗೆಲ್ಲ ಜನ ಸೇರೋದು. ಕೊನೆಗೆ ಇದಾಗ್ತಾಯಿತ್ತು. ಅವರೆಲ್ಲ ನೀವು ಹಿಂಗಿದ್ರೆ ಆಗಲ್ಲ, ರಾಜಕೀಯಕ್ಕೆ ಬರಬೇಕು ಅಂತ ಇದ್ದರು. ನಾನೇನು ಪೊಲೀಸ್ ಇಲಾಖೆಯಲ್ಲಿದ್ದೆ. 2003ರಲ್ಲಿ DG ಭಾಸ್ಕರ್ ಅಂತ ಬಂದರು, ಭಾಸ್ಕರ್ ಅವರು ನನಗೆ ಕರೆದೇನಪ್ಪ ಈ ಥರ ಆಗಿದೆ ನಿಂದು, ನೀನು ಪೊಲೀಸ್ ಇಲಾಖೆಯಲ್ಲಿ ಕಂಟಿನ್ಯೂ ಮಾಡ್ತೀಯಾ ಮತ್ತು ಹೇಗೆ? ಇಲ್ಲ ಸರ್, ನನ್ನ ಕೈಲಿ ಆಗೋದಿಲ್ಲ, ದಯಮಾಡಿ ನನ್ನ ಬಿಡುಗಡೆ ಮಾಡಿ. ಇಟ್ ವಾಸ್ ಸಚ್ ಎ ಗ್ರೇಟ್ ಮ್ಯಾನ್. ಆ 1.5 ವರ್ಷ ನನ್ನೇನು ಸಸ್ಪೆಂಡ್ ಮಾಡಿದ್ರು ಅದನ್ನು ಅವರು ಡ್ಯೂಟಿ ಅಂತ ಟ್ರೀಟ್ ಮಾಡಿ ನನ್ನ ರೆಸಿಗ್ನೇಷನ್ನ ಆಕ್ಸೆಪ್ಟ್ ಮಾಡಿ ಆ ಕೇಸನ್ನು ರಿಪೋರ್ಟ್ ಮಾಡಿಸಿ ಆಕ್ಸೆಪ್ಟ್ ಮಾಡಿದರು. ಅದರಿಂದ ಒಂದು 4.5 ಲಕ್ಷ ನನಗೆ ಅವಾಗ ಆ ಸಸ್ಪೆನ್ಷನ್ ಪೀರಿಯಡ್ ಸಂಬಳ. ಸೊ ಅಲ್ಲಿಂದ ಫುಲ್ ಪ್ಲೇಜ್ ಹೊರಗೆ ಬಂದ ಮೇಲೆ ಹಿರೇಕೆರೆ ಹೋದಾಗ ನಾವು ಬರೀ ಜನೋಪಯೋಗಿ ಸಂಘ ಅಂದರೆ ಆಗಲ್ಲ, ಒಂದು ರಾಜಕೀಯ ಪಕ್ಷ ಸೇರಬೇಕು ಅಂತ ಬಂತು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವಾನಿ TV.
ನಮಸ್ಕಾರ.